ಎಸ್ ಸರ್. ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ರಿ ಒಂದು, ಆಮೇಲೆ ಅಧಿಕಾರಿ ವರ್ಗದಲ್ಲಿ ಕಚೇರಿಗಳಲ್ಲಿ ಏನಾದರೂ ಲೋಪದೋಷಗಳು ಇದೆಯಾ ಸರ್? ಇವತ್ತು ಮೇಯ್ನು ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ಒಂದು, ನೆನ್ನೆ ಮಳೆ ಆಗಿದೆ, ಸೊ ಜಕ್ಕಲಮಡುವಿಗೆ ನೀರು ಎಷ್ಟು ಬಂದಿದೆ, ಈಗಿರೋ ಮಾಹಿತಿ ಪ್ರಕಾರ ನಮಗಿನ್ನ 166 ಡೇಸ್ಗೆ ನೀರು ಸಮಸ್ಯೆ ಏನಿಲ್ಲ. ಸೊ ಇನ್ನೂ ಮಳೆ ಆದರೆ ನೆಕ್ಸ್ಟ್ ಸಮ್ಮರ್ವರೆಗೂ ನಮಗೆ ವಾಟರ್ ಸ್ಕೇರ್ಸಿಟಿ ಬರ್ದಂಗೆ ಯಾವ ಥರ ಕ್ರಮ ತಗೋಬೇಕು ಒಂದು. ಎರಡನೇದು, ಈಗ ರೈತರಿಗೆ ಬಿತ್ತನೆ ಬೀಜ ಫರ್ಟಿಲೈಸರ್ಸಲ್ಲಿ ಏನು ಸಮಸ್ಯೆ ಆಗಬಾರ್ದು ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಮತ್ತು ಕೆಲವು ಅಂಗಡಿಗಳಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ ಅನ್ನೋದು ಗಮನಕ್ಕೆ ಬಂದಿದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ. ಮೂರನೇದು, ಈಗೇನು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸಲ್ಲಿ ಈಗ ಎಜುಕೇಷನ್ ಟೈಮ್ ಅಡ್ಮಿಷನ್ಸ್ ಟೈಮು ಮಕ್ಕಳಿಗೇನು ಸಮಸ್ಯೆ ಆಗದಂಗೆ ಅದಕ್ಕೆ ಡೈರೆಕ್ಷನ್ ಕೊಡಲಾಯಿತು. ಮತ್ತು MG ರೋಡು ಬಜಾರ್ ರೋಡು ಈಗಾಗಲೇ 2 ನೋಟಿಸ್ ಸರ್ವ್ ಮಾಡಿದ್ದೀವಿ. ಕೆಲವರು ಇನ್ನೂ ಸ್ಪಂದನೆ ಕೊಟ್ಟಿಲ್ಲ, 3ನೇ ನೋಟಿಸ್ ಸರ್ವ್ ಮಾಡ್ತೀವಿ. ಅದಕ್ಕೂ ಸ್ಪಂದನೆ ಕೊಡಲಿಲ್ಲ ಅಂದರೆ ಅದೇನು ಕಾನೂನು ರೀತಿ ಕ್ರಮ ತಗೊಂಡು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಡೆಮಾಲಿಷ್ ಮಾಡ್ತೀವಿ. 5ನೇದು, ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಆಯಿತು, ಆಲ್ರೆಡಿ 20 ಜನ ಕೆಲಸದವ್ರನ್ನ ಕಳಿಸಿದ್ದೀವಿ ಆ ವಾರ್ಡ್ನ ಕ್ಲಿಯರ್ ಮಾಡೋಕ್ಕೆ. ಅದನ್ನು ಮತ್ತೆ ಫಾಲೋ ಅಪ್ ಮಾಡ್ತೀವಿ. ಇಷ್ಟು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಆಯಿತು. ಇಷ್ಟು ಅರ್ಜಿಗಳು ನನಗೀಗ ಡೈರೆಕ್ಟಾಗಿ ಬಂದಿದೆ. ಇಷ್ಟು ಅರ್ಜಿಗಳನ್ನ ನಾನು ಪರ್ಸ್ನಲ್ಲಾಗಿ ಕೂತ್ಕೊಂಡು 1 to 1 ನಾನಿದು ನೆಕ್ಸ್ಟ್ ಜನಸ್ಪಂದನೆ ಅಷ್ಟೊತ್ತಿಗೆ ನಾನೇ ವಿಲೇವಾರಿ ಮಾಡ್ತೀನಿ. ಅಂದರೆ ಎಫೆಕ್ಟಿವ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು. ಇಷ್ಟು ಇವತ್ತಿನ ಡೆವಲಪ್ಮೆಂಟ್ಸು ಸರ್. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಸಿರಸ್ತರೊಬ್ಬರು ಮಲ್ಲಿಕಾ ಅಂತಿದ್ದಾರೆ, ಸಿರಸ್ತದಾರ ಅವರು ಗಂಡ ಇಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ ಅವ್ರು ಕೇಳ್ತಾ ಇದ್ದಾರೆ ಅಂತ ತುಂಬ ಆರೋಪಗಳು ದೂರುಗಳು. ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ, ನಾನು ಇಮಿಡಿಯೇಟಾಗಿ ಕನ್ಸರ್ನ್ ಅಥಾರಿಟೀಸ್ ಮಾತಾಡಿ ಹಂಗೇನಾದರೂ ಇದ್ದರೆ ಔಟ್ಸೈಡರ್ಸ್ ದರ್ಬಾರೆಲ್ಲ ಇಲ್ಲಿ ನಡೆಯಲ್ಲ ಸರ್, ಹಂಗೇನಾದರೂ ಇದ್ದರೆ ನಾನು ಕಡಿವಾಣ ಹಾಕಿಸ್ತೀನಿ. ಈಗ ನನ್ನ ಗಮನಕ್ಕೆ ತಂದಿದ್ದೀರಾ, ನಾನು ಇಮಿಡಿಯೇಟಾಗಿ ಮಾತಾಡ್ತೀನಿ ಸರ್. ಸರ್, ಚಿಕ್ಕಬಳ್ಳಾಪುರದಲ್ಲಿ ಒಂದು ದಿವಸ ಪೂರ್ತಿ ಜನಸ್ಪಂದನ ಮಾಡೋದು, ವಾರಕ್ಕೊಂದು ದಿವಸ ಇಲ್ಲೇ ಸಿಕ್ಕಿ ಜನಗಳಿಗೆ ಅವೈಲಬಿಲಿಟಿ ಇರಬೇಕು ಅನ್ನೋದು ಒಂದು ಒತ್ತಾಯ. ಇರ್ತೀನಿ ಸರ್, ನಾನು ಇನ್ಮೇಲೆ ಇರ್ತೀನಿ. ನಾನು ಈಗ ಚುನಾವಣೆ ಆ್ಯಕ್ಚುಲಿ ಸರ್ ನನ್ನ ವೆಬ್ಸೈಟಲ್ಲಿ ನಾನು ಒಂದು 3-4 ಎಫೆಕ್ಟಿವ್ ಇದೆ, ಅದು ಮಾಡ್ತಿದ್ದೀನಿ. ಬಟ್ ಇದನ್ನು ಖಂಡಿತವಾಗೂ ನಾನು ಇದನ್ನು ಮಾಡಿ ಇನ್ಮೇಲೆ ವಾರಕ್ಕೆ 2 ದಿನ ಆದರೂ ಕೂತು ಮನೆ ವಿಸಿಟ್ ಮಾಡ್ತೀನಿ ಸರ್. ಎಷ್ಟು ಅರ್ಜಿಗಳು ಬಂದಿದೆ, ಯಾವ ರೀತಿ? ಇವತ್ತು ನನಗೆ ಗೊತ್ತಿರೋ ಪ್ರಕಾರ ತುಂಬ ಅರ್ಜಿ ಬಂತು ಕಳೆದ 3 ತಾಸಿಂದ. ಇದು ನಾನು ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ, ನಿಮಗೆ ಮೀಡಿಯಾ ಗ್ರೂಪ್ಗೆ ಹಾಕ್ತೀನಿ. ಎಷ್ಟು ಅರ್ಜಿಗಳು ಬಂದಿದೆ, ಏನಾಗಿದೆ, ಅದರ ಸ್ಟೇಟಸ್ ಏನು ಅಂತ ನಾನು ನಿಮಗೆ ಪಬ್ಲಿಷ್ ಮಾಡ್ತೀನಿ ಸರ್. ಸರ್, ಅಭಿವೃದ್ಧಿ ಮತ್ತು ಯೋಜನೆಗಳ ವಿಚಾರದಲ್ಲಿ ಏನು ಅನುದಾನ ತರುವಂಥದ್ದು ಹೊಸ ಡೆವಲಪ್ಮೆಂಟ್ ಸ್ಕೀಮ್ಗಳೇನಿದೆಯಾ ಸರ್? ಸರ್, ನನಗೆ ಈಗ ಸರ್ಕಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನನಗೆ ಟೌನಲ್ಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗೆ ನಿರ್ವಹಣೆ ಮಾಡಬೇಕು, ಟೌನಲ್ಲಿ ಪ್ರತಿ ವಾರ್ಡ್ ಹೇಗೆ ಡೆವಲಪ್ ಮಾಡಬೇಕು. ಈಗ UGDಗೆ ಆಲ್ರೆಡಿ ನಾನು 30 ಕೋಟಿ ತಂದಿದ್ದೀನಿ, ಬಟ್ ನಮ್ಗೆ 74 ಕೋಟಿ ಬೇಕು. ನಾನು ನಗರದ ಜನತೆನ ವಿನಂತಿಸ್ತೇನೆ, ಮಳೆ ಜೋರಾಗಿ ಬಂದಾಗ ನಿಮಗೆ ನೀರು ಮನೆಗೆ ಬರುತ್ತೆ ಅನ್ನೋ ಸಮಸ್ಯೆ ಇದೆ. 74 ಕೋಟಿ ಬೇಕು UGDಗೆ. ಈಗ ನಾನು ಸರ್ಕಾರದಲ್ಲಿ ಕಷ್ಟಪಟ್ಟು 30 ಕೋಟಿ ತಂದಿದ್ದೀನಿ, ಇನ್ನೂ 44 ಕೋಟಿ ತಂದು ಅದು ಇಂಪ್ಲಿಮೆಂಟ್ ಆದಮೇಲೆ ಟೌನಲ್ಲಿ UGD ಸಮಸ್ಯೆ ಇರಲ್ಲ. ಇದಕ್ಕೆ ಕನಿಷ್ಠ 4-5 ವರ್ಷ ಬೇಕು ಅಂತ. ಈಗ 30 ಕೋಟಿ ತಂದಿದ್ದೀನಿ, ಇದು ಕಂಪ್ಲೀಟ್ ಆಗೋಕ್ಕೆ 2 ವರ್ಷ ಬೇಕು. ಸೊ ಆದಷ್ಟು ಈ ನನ್ನ ಟರ್ಮನ್ನು ಏನೆಲ್ಲ ಮಾಡಬೇಕೋ ಬೆಟರ್ ನಾನು ಮಾಡ್ತೀನಿ. ಹೊಸ ಯೋಜನೆಗಳು ತರ್ತೀನಿ, ನನಗೆ ನನ್ನದೇ ಆದ ಕನಸುಗಳಿದೆ, ಕಲ್ಪನೆಗಳಿದೆ, ಸರ್ಕಾರದ ಮುಂದೆ ಇಡ್ತೀನಿ. ಚಿಕ್ಕಬಳ್ಳಾಪುರನ ತುಂಬ ಒಂದು ವಿಸಬಲ್ ಚೇಂಜ್ ತೋರಿಸ್ತೀನಿ ಸರ್. ಈಗ ನೋಡಿ, ಕಂದವಾರದ ರೋಡು 10 ವರ್ಷದಿಂದ ಆಗಿಲ್ಲ, 8 ಕೋಟಿ ಹಾಕಿದ್ದೀನಿ. ಈಗ ಗುದ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಸರ್. ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿಮ್ಮ ಗಮನಕ್ಕೆ ಬಂದಿರೋ ಸಮಸ್ಯೆಗಳೇ ಮೇಜರ್ ಆಗಿ ಬಂದಿರೋದ ಸರ್? ಬಂದಿರೋದು ಸರ್, ಜನರಲ್ಲಾಗಿ ತುಂಬ ಜನ UGDದು ಹೇಳ್ತಾ ಇದ್ದಾರೆ, ಖಾತೆದು ಹೇಳ್ತಾ ಇದ್ದಾರೆ. 14,000 ಖಾತೆ ಪೆಂಡಿಂಗ್ ಇದೆ. ಅದು ಏನಾಗ್ಬಿಟ್ಟಿದೆ, A ಖಾತಾ B ಖಾತಾ ಅಂತ ಅರ್ಬನಲ್ಲಿದೆ, ನಮ್ಮಲ್ಲಿಲ್ಲ. ಸೊ ಕ್ಯಾಬಿನೆಟ್ ಆರ್ಡರ್ ಏನಾದರೂ ಆದರೆ ಅದು ಖಾತೆ ಆಗುತ್ತೆ. ನಾನು ಜನಕ್ಕೆ ಭರವಸೆ ಕೊಡ್ತೀನಿ, ಖಾತೆ ಮಾಡಿಕೊಡೋದು ನನ್ನ ಜವಾಬ್ದಾರಿ. ನಾನು ಮನೆಗೂ ಬರ್ತೀನಿ, ಆ ಖಾತೆದು ಸಮಸ್ಯೆ ಬಗೆಹರಿಸ್ತೀನಿ. ಆದಷ್ಟು ನಗರಸಭೆನ ಖಾತೆ ವಿಚಾರದಲ್ಲಿ ನೆನ್ನೆನೂ ಒಂದು ಸರ್ಜರಿ ಆಗಿದೆ. ಖಾತೆಯಲ್ಲಿ ಕೆಲವರು ಕಾಸು ಮುಟ್ತಿದ್ದಾರೆ ಅನ್ನೋದು ಕೆಲವು ಬಂತು, ಎಲ್ಲರನ್ನೂ ಇದು ಮಾಡಿದ್ದೀನಿ. ನಗರಸಭೆಯಲ್ಲಿ ಯಾರಾದರೂ ಅಧಿಕಾರಿಗಳೇನಾದರೂ ಇದು ಮಾಡಿದ್ರೆ ಮುಲಾಜಿಲ್ಲದೆ ಎತ್ತು ಬಿಸಾಕ್ತೀವಿ. ಬಟ್ ಆದಷ್ಟು ನಾವು ಟ್ರಾನ್ಸ್ಪರೆನ್ಸಿ ಥರ ಟ್ರೈ ಮಾಡ್ತಿದ್ದೀವಿ ಸರ್. ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಮಧ್ಯವರ್ತಿಗಳ ಅವಳಿ ಜಾಸ್ತಿ ದುಡ್ಡು ಇಲ್ಲ, ನಾನು ಸಬ್ ರಿಜಿಸ್ಟ್ರಾರ್ಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ, ಹಂಗೆ ಯಾರಾದರೂ ಮಧ್ಯವರ್ತಿಗಳಿದ್ರೆ ದಯವಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿ. ನೋಡಿ, ನನ್ನ ಹಂತದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ, ನನ್ನ ಹಂತದಲ್ಲಿ, ನಮ್ಮ ಮಿನಿಸ್ಟರ್ ಸಾಹೇಬ್ರ ಹಂತದಲ್ಲಿ ಖಂಡಿತವಾಗೂ ನಾವು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದೀವಿ. ಬಟ್ ಲೋಯರ್ ಲೆವೆಲ್ ಕರಪ್ಷನ್ನ ಆದಷ್ಟು ಸ್ಲೋಲಿ ತೆಗಿತೀವಿ. ನೋಡಿ, ಈಗ ನಗರಸಭೆ ಖಾತೆ ವಿಚಾರದಲ್ಲಿ ಮಧ್ಯವರ್ತಿಗಳನ್ನ ಯಾರನ್ನೂ ಇಂಟರ್ಫಿಯರ್ ಮಾಡ್ತಿಲ್ಲ. ಈಗ ಕೆಲವರೆಲ್ಲ ಮಧ್ಯವರ್ತಿಗಳು ನಗರಸಭೆಯೆಲ್ಲ ನನಗೇ ಕೊಟ್ಟುಬಿಡು ಅಂದರು. ಅವ್ರನ್ನ ಕೇರ್ ಮಾಡದೇ ಇರೋದಕ್ಕೆ ಮೊನ್ನೆ ಎಲ್ಲ ಪಕ್ಷಗಳೆಲ್ಲ ಬದಲಿಸಿ ಏನೇನೋ ಮಾಡಿದ್ರು. ಈಗ ಕೆಲವರಲ್ಲಿರೋ ಕ್ಲರಿಕಲ್ ಸೆಕ್ಷನ್ ಅವ್ರು ತಪ್ಪು ಮಾಡ್ತಿದ್ದಾರೆ. ನಿನ್ನೆ 2 ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಮತ್ತೆ ಕ್ಲರಿಕಲ್ ಸೆಕ್ಷನಲ್ಲಿ ಇದು ಬಂದರೆ ನಾವು ಕ್ರಮ ತೊಗೊತೀವಿ. ಲೋಯರ್ ಲೆವೆಲ್ ಕರಪ್ಷನ್
ನಾನು ಖಂಡಿತವಾಗೂ ಸರ್ ಲೋಯರ್ ಲೆವೆಲ್ ಇದನ್ನು ನಾನು ತಡಿತೀನಿ. ನಾನು KBG ಸಾಹೇಬ್ರ ಗಮನಕ್ಕೂ ತರ್ತೀನಿ. ಈಗ ನೀವು ಹೇಳಿದ್ದೀರಾ, ನಾನು ಸೀರಿಯಸ್ಸಾಗಿ ಪತ್ರ ಬರೆದು ಸಮಸ್ಯೆ ಬಗೆಹರಿಸ್ತೀನಿ. ನಗರಸಭೆಯಲ್ಲಿ ಈ ರೀತಿ ಆಗಕ್ಕೆ ಕಾರಣ ಏನಂದರೆ 20-30 ವರ್ಷದಿಂದ ಅಲ್ಲೇ ಬೇರು ಬಿಟ್ಟು ಇಲ್ಲೇ ಇರೋ ಲೋಕಲ್ ಅವರು ಇರೋದೇ ಸಮಸ್ಯೆ. ತೆಗಿಸ್ತೀನಿ ಸರ್, ಎಲ್ಲರೂ ಇದ್ದಾರೆ ಸುಮಾರು 20-30 ವರ್ಷದಿಂದ ಒಂದೇ ಹುದ್ದೆಯಲ್ಲಿದ್ದಾರೆ, ಅಲ್ಲೇ ಇದ್ದಾರೆ, ಅವರೇ ಸಮಸ್ಯೆ ಅಂತ ತೆಗಿಸ್ತೀನಿ ಸರ್. ನೀವು ನನ್ನ ಗಮನಕ್ಕೆ ತಂದಿದ್ದೀರಾ, ಅವ್ರನ್ನೆಲ್ಲ ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡಿ ಸರ್. ಈಗ ಆಂಬುಲೆನ್ಸ್ ಸಮಸ್ಯೆ ನಿಮ್ಮನ್ನು ತಿಳಿಸಿದ ಮೇಲೆ ಸಮಸ್ಯೆ ಇಲ್ಲ ನೋಡಿ, ಈಗ ಏನಾಯ್ತು ಸರ್, ಈಗ ಆಂಬುಲೆನ್ಸ್ ಏನಾಗಿತ್ತು, ಅಮ್ಮ ಆಂಬುಲೆನ್ಸ್ ಕೋಡ್ ಆಫ್ ಕಂಡಕ್ಟ್ ಏನಾಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಇತ್ತು. ನಾವು ಪ್ರಯತ್ನ ಪಟ್ಟು DC ಅವ್ರಿಗೆ ಲೆಟರ್ ಕೊಟ್ವಿ, ಆದರೆ ಕೆಲವರು ಕಂಪ್ಲೇಂಟ್ ಬರೆದಿದ್ರು ಆಂಬುಲೆನ್ಸು ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಅದಕ್ಕೆ ನಿಲ್ಲಿಸಿದ್ವಿ. ನೋಡಿ, ಇವತ್ತಿಂದ ಆ್ಯಕ್ಟಿವೇಟ್ ಆಗಿದೆ, ಆಲ್ರೆಡಿ ಆಂಬುಲೆನ್ಸ್ ಈಗ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಚಿಕ್ಕಬಳ್ಳಾಪುರದ ಜನತೆ ಆಂಬುಲೆನ್ಸ್ ಸರ್ವಿಸ್ನ 24/7 ಬಳಸ್ತಾರೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಇದು, ಇಲ್ಲಿ ಒಂದು ಶ್ರದ್ಧಾಂಜಲಿ ವಾಹನ ಇಲ್ಲ ಸರ್. ಈಗ ಅದು ಕರೆಕ್ಟ್ ಸರ್, ನೀವು ಸುಮಾರು ದಿನ ಹೇಳಿದ್ದು ಪೆಂಡಿಂಗ್ ಇದೆ. ಸೊ ಇದನ್ನ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸೋಂಥ ಬೋರ್ಡ್ ಕೂಡ ಇಲ್ಲ ಸರ್. ಬೋರ್ಡ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ MG ರೋಡಲ್ಲಿ ಒಳಗಡೆ ಇದೆ ಹಾಸ್ಪಿಟ್ಲಲ್ಲಿ, ಒಂದು ಬೋರ್ಡ್ ಇಲ್ಲ. ಸರ್, ಈಗ ನೀವು ಎರಡೂ ಹೇಳಿದ್ದೀರಾ, ಇವೆರಡೂ ನಾನು ಆದಷ್ಟು ಬೇಗನೆ ಇದು ಮಾಡಿ ಒಂದು ಶ್ರದ್ಧಾಂಜಲಿ ವೆಹಿಕಲ್ ಯಾವ ಥರ ಕೊಡಿಸ್ಬೋದು ಅಂತ ಮಾಡಿ ಕ್ರಮ ತಗೊತೀನಿ ಸರ್. ಸರ್ಕಾರದಲ್ಲಿ ಪ್ರಾವಿಷನ್ ಇದ್ದರೆ ಕೊಡಿಸ್ತೀನಿ, ಇಲ್ಲಾಂದರೆ ನನ್ನ ದುಡ್ಡಲ್ಲೇ ಕೊಡಿಸಿ ಇಮಿಡಿಯೇಟ್. ಕೆಟ್ಟು ನಿಂತಿರೋ ಶ್ರದ್ಧಾಂಜಲಿ ಆಂಬುಲೆನ್ಸ್ ಅಲ್ಲೇ ಇದೆ, ಆಲ್ರೆಡಿ ಇದೆಯಾ ಮೊದಲು ಒಂದಿತ್ತು, ಅದನ್ನೆಲ್ಲ ಕೂಡ ಉಪಯೋಗಿಸ್ತಾ ಇಲ್ಲ, ಅದನ್ನೆಲ್ಲ waste. ಇದ್ರೆ ರೆಡಿ ಮಾಡಿಸ್ತೀನಿ ಸರ್. ಈಗ ನನಗೆ ಹೇಳಿದರೆ ಇದು ಮುಂದಿನ ಪ್ರೆಸ್ ಮೀಟಲ್ಲಿ ನಾನು ರಿಯಾಕ್ಟ್ ಮಾಡ್ತೀನಿ ಸರ್. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.